ರೈಲ್ವೆ ಸ್ಟೇಷನ್ ಅಂತ ಕೂತ್ಕೊಂಡಿದ್ದೀವಿ. A2B ಟಿಫನ್ ಎಲ್ಲ ಮುಗಿಸ್ಕೊಂಡು ಅವರು ಕಾಫಿ ಕುಡಿದಾದ್ರೆ ನನಗೆ ಕಾಫಿ ಆಯಿತು. ನಮ್ಮ ಅತ್ತಿಗೆ ಮಲ್ಲಿಗೆ ಹೂವು ಕೊಟ್ಟಿದ್ರು, ಅದನ್ನು ನೋಡಿ ಚೆನ್ನಾಗಿದೆಯಾ. ಮೈಸೂರಿಗೆ ಬಂದು ಇಳಿದ್ವಿ ನಾವು ಸ್ಟಾಪ್ ಹತ್ರ. ಇಲ್ಲಿ ಫೋಟೋ ಇಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀನಿ ಮೈಸೂರು ರೈಲ್ವೆ ಸ್ಟೇಷನ್ಗಿದೆ ಫಸ್ಟ್ ಟೈಮ್ ನಾನು. ಆದರೆ ಬಸ್ ಸ್ಟಾಪ್ಗೆಲ್ಲ ಬರ್ತಾ ಇದ್ವಿ, ಆದರೆ ರೈಲ್ವೆ ಸ್ಟೇಷನ್ಗೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಮಡಿಕೇರಿ ಬಸ್ ಹತ್ಕೊಂಡಿದ್ದೀವಿ. ಐಸ್ ಕ್ರೀಮ್ ತೊಗೊಂಬಂದು ಕೊಟ್ಟವ್ರೆ ಇವರು, ತಿಂತಾ ಇದ್ರಿ. ಸೆಕೆ ನೋಡ್ರಿ ಹೆಂಗ್ ಸುರಿತಾ ಇದೆ. ಅದರಲ್ಲಿ ಸಾಲದಕ್ಕೆ ಎಕ್ಸ್ಟ್ರಾ ತಂದವ್ರು ನೋಡ್ರಿ. ಏನಾದರೂ ಕರ್ಗೋದ್ರೆ ನೀವೇ ಕುಡಿಬೇಕು. ಬಸ್ ಎಲ್ಲ ಫುಲ್ ಆಗಿದೆ, ಆದರೆ ಸೆಟ್ಲೋ ಎಕ್ಸ್ಪ್ರೆಸ್ಸೋ ಗೊತ್ತಿಲ್ಲ ನನಗೂ. ಐಸ್ ಕ್ರೀಮ್ ಕರ್ಗೋದ್ರೆ ಜಲ್ದಿ ತಿನ್ನಕ್ಕಾಗಲ್ಲ. ಮಡಿಕೇರಿಗೆ ಸ್ವಲ್ಪ ದೂರ ಸ್ಟಾಪಲ್ಲಿ ಇಳಿತಾ ಇದ್ದೀವಿ. ಸಖತ್ತಾಗಿದೆ ನೈಟ್ ಬರೋಷ್ಟರಲ್ಲಿ ಇಷ್ಟು ಹಿಂಗಿದೆಯಲ್ಲ. ಬೆಳಗ್ಗೆ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಬೆಳಗ್ಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇದು ನೈಟ್ದು, ಬೆಳಗ್ಗೆಗೆ ಹೆಂಗಿರುತ್ತೆ ಅಂತ ನೋಡಿ. ಹೊರಗಡೆ ತೋರಿಸಿದ್ನಲ್ಲ, ಇದು ಒಳಗಡೆ ನಮ್ದು ರೂಮು. ಆಲ್ರೆಡಿ ರಾತ್ರಿ ಊಟಕ್ಕೆಲ್ಲ ತಂದಿಟ್ಟಿದ್ದಾರೆ. ಟೇಬಲ್ ಫ್ಯಾನ್ ಇದೆ. ಗಾಳಿ ಹೆಂಗ್ ಬೀಸೋದು ಗೊತ್ತಿಲ್ಲ, ಯಾಕಂದ್ರೆ ಮಾಮೂಲಿ ಫ್ಯಾನ್ ಇಲ್ಲ, ಇದು POP ಮಾಡಿಸೋರೆ ವುಡ್ಡಲ್ಲಿ. ಹಾಗಾಗಿ ಫ್ಯಾನ್ ಇಲ್ಲ. ಮೇಲೆ ಟೇಬಲ್ ಫ್ಯಾನ್ ಕೊಟ್ಟವ್ರೆ, ಅದು ಒಂದೇ ಒಂದು. ಒಬ್ರಿಗೆ ಬೀಸುತ್ತೇನೋ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರು ಫ್ರೆಶ್ ಅಪ್ ಆಗಿ. ನಾನಿವಾಗ ಹೋಗಬೇಕು. ಎಲ್ಲ ಎತ್ತಿಟ್ಟಿದ್ದೀನಿ ಬಟ್ಟೆಗಳು, ಯಾವ್ದು ಹಾಕ್ರೋದು ಅಂತ. ವಾರ್ಡ್ರೋಬು ಇದು ವಾಶ್ರೂಮ್. ನನಗೆ ಸ್ನಾನ ಕೂಡ ನೀರು ಬಿಟ್ಟಿದ್ದಾರೆ. ಬಕೆಟ್ ತುಂಬಿದೆ, ಹಾಟ್ ವಾಟರು. ಇಲ್ಲಿ ಕಿಟಕಿ ಇಲ್ಲ, ಅದಕ್ಕೆ ಎಕ್ಸಾಕ್ಟ್ ನೋಡ್ರಿ ಯಾವ ಥರ ಇಟ್ಟವ್ರೆ ಈಗ ಫ್ಯಾನು. ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ಮತ್ತೆ ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಹೊರಗಡೆ ನೇಚರು ಅಂತ ಹೇಳಿದ್ನಲ್ಲ, ಬೆಳಗ್ಗೆ ತೋರಿಸ್ತೀನಿ. ನಾನು ನೈಟ್ ತೋರಿಸಿದ್ನಲ್ಲ ಅದೇ ಇದು. ಇದು ನೋಡಿ ಏನಿದು ಬಟರ್ ಫ್ರೂಟ್. ಇದು ಒಳಗಡೆ ಎಲ್ಲ ಫ್ರೂಟ್ಸ್ ಎಲ್ಲಾನು ಇದೆ ನೋಡ್ರಿ. ಕಾಣಿಸ್ತಾ ಇದೆಯಾ ಎಷ್ಟೊಂದು ಫ್ರೂಟ್ ಇದೆ ಇದರಲ್ಲಿ. ಸಖತ್ತಾಗಿದೆ ಗ್ರೀನ್ ಆಗಿ. ಮತ್ತೆ ಗಿಡ ಎಲ್ಲ ಹಾಕಿದ್ದಾರೆ. ಎಷ್ಟು ರಾತ್ರಿ ಎಷ್ಟು ಒಂಥರ ಭಯ ತರ ಫೀಲ್ ಆಯ್ತು ನನಗೆ. ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕೂಲ್ ಆಗಿದೆ. ಆಗ್ಲೂ ನೋಡ್ಬೇಕಾಗಿತ್ತು. ಎಷ್ಟೊಂದು ಪಕ್ಷಿಗಳು ಕಿಯಾ 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 ಅಂತಾನೆ ಇತ್ತು. ಉಯ್ಯಾಲೆ ಬೇರೆ ಇದೆ. ನಮ್ಮ ಹುಡುಗರು ಏನಾದ್ರು ಬಂದಿದ್ರೆ ಉಯ್ಯಾಲೆ ಆಡ್ಬಿಡ್ತಾ ಇದ್ರು. ಇಲ್ಲಿನೂ ಅಷ್ಟೇ. ಇನ್ನು ಲೈಟ್ಗಳೆಲ್ಲ ಆನ್ ಅಲ್ಲೇ ಇದೆ, ಯಾಕಂದ್ರೆ ಇನ್ನು ಬೆಳಗ್ಗೆ ಎಷ್ಟು ಟೈಮು 6 ಗಂಟೆ ಅಂತೆ ಅಷ್ಟೇ. ಮೇನ್ ರೋಡಲ್ಲೇ ಇದ್ದೀರಿ ನಾವು. ಬಸ್ಸುಗಳು ಹೌದಾ. ಮರ ಅಷ್ಟೇ ತುಂಬಾ ಚೆನ್ನಾಗಿದೆ. ನೈಟು ಇದೆಲ್ಲ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ, ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಹೂವಿನ ಗಿಡ ಅಂತೂ ಹೇಳೋದೇ ಬೇಡ. ಇಲ್ಲೆಲ್ಲ ಬೇಕಾದಷ್ಟು ಹೂವಿನ ಗಿಡಗಳಿದೆ. ಪಕ್ಷಿ ಸೌಂಡ್ಗೆ ಕೇಳಿಸ್ಕೊಂಡ್ರೆ ಆಗ್ಲಿಂದ ಬೇಕಾದಷ್ಟು. ಇವಾಗ ಅದ್ರ ಸ್ವಲ್ಪ ಕಡಿಮೆ ಆಗಿದೆ. ಹೂವೆಲ್ಲ ಇಲ್ಲಿ ಬಿಡಿಸೋರೇ ಇಲ್ಲ ನೋಡಿ. ಇದು ಕಾಕಡ ಹೂವು ಬಿಡಿಸೋರೇ ಇಲ್ಲ, ಬೇಕಾದಷ್ಟಿದೆ. ಚೇಪೆಕಾಯಿ ಗಿಡ, ಅದು ರೋಸ್ ಗಿಡ. ಮತ್ತೆ ಇದು ಏನದು ಚೆನ್ನಾಗೈತೆ ನೋಡು, ಒಂಥರ ನೀಲಿ ಹೂವು ಆ ಥರ. ಹೌದು, ಇದು ತುಂಬಾ ಟಾಪ್ ಅಲ್ಲಿ ಇದೆ. ಅದಕ್ಕೆ ಮಣ್ಣೆಲ್ಲ ಕೂಸಿಬಾರ್ದು ಅಂದ್ರೆ ಏನೇ ಗುಡ್ಡ ಕುಸಿತ ಅದು ಇದು ಅಂತಾರಲ್ಲ, ಮಳೆ ಬಂದಾಗ
ಥರ ಆಗಬಾರ್ದು ಅಂತಂದ್ಬಿಟ್ಟು ಈ ಥರ ಮಾಡೋರೆ. ಇದು ಮೇನ್ ರೋಡು ಏನೋ ಮಂಗಳೂರು, ಮಡಿಕೇರಿ ಮಂಗಳೂರು ಮೇನ್ ರೋಡ್ ಇದು. ಅದಕ್ಕೆ ಎಷ್ಟು ಫಾಸ್ಟಾಗಿ ಬರ್ತಾ ಇದೆ ನೋಡಿ ವೆಹಿಕಲ್ಸು. ಇದು ಫುಲ್ಲು ಕರು ಎಲ್ಲ ಐತೆ, ಜೀನ್ 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 ಅಂತ. ನಾವು ಸ್ಟೇ ಆಗಿದ್ದು ನೋಡಿ, ಇದೆ ಹೋಮ್ ಸ್ಟೇ ಕಟ್ಟಕೇರಿ ಹಾಲಿಡೇ, ಕಾಟಕೇರಿನಾ, ಕಾಟಕೇರಿ ಮಡಿಕೇರಿ ಗ್ರಾಮ ಪೋಸ್ಟ್ ಮುದ್ದುಗೆರೆ. ಇಲ್ಲಿ ಬೇಕಾದಷ್ಟು ಆವಾಕಾಡೋ ಫ್ರೂಟ್ ಇದೆ ನೋಡಿ. ನಮ್ಮ ಯಜಮಾನ್ರಿಗೂ ಒಂದು ಸಿಕ್ಕಿದೆ. ಮತ್ತು ಅಲ್ಲೊಂದು ಮರ ಇದೆ ನೋಡಿ, ಅದರಲ್ಲೂ ಅಷ್ಟೇ ಬೇಕಾದಷ್ಟಿದೆ ನೋಡಿ. ಎಷ್ಟೊಂದು ಜ್ಯೂಸ್ ಮಾಡಿದರೆ ತಿಂತಾ ಇದ್ದೆ, ಕುಡಿತಾ ಇದ್ದೆ. ಇವ್ರು ನೋಡ್ರಿ ಹಂಗೆ ತಿಂತವ್ರೆ. ಚಿಪ್ಪೆ ಸುಕ್ಕೊಂಡು ಚೆನ್ನಾಗೈತಾ. ಇಷ್ಟೊಂದು ಆವಾಕಾಡೋ ಇದೆ ನೋಡಿ, ಕೆಳಗಡೆ ಎಲ್ಲ ಬಿದ್ದುಬಿಟ್ಟಿದೆ. ನಮ್ಮ ಕಡೆ ಎಲ್ಲ ಫುಲ್ಲು ಕಾಸ್ಟ್ಲಿ ಇದು. ಹೀಗಿತ್ತು ನಮ್ಮದು ಮಡಿಕೇರಿ ಪ್ರಯಾಣ, ಮತ್ತು ರೂಮಿಗೆ ಬಂದಿದ್ದು, ಮತ್ತು ಬೆಳಗ್ಗೆ ಜಾವದ್ದು. ಮತ್ತು ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀನಿ, 2ನೇ ದಿವಸದ್ದು ಮಡಿಕೇರಿ ವಿಡಿಯೋ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.